ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಕರ್ನಾಟಕ ಇದರ ವತಿಯಿಂದ ಇಂದು ರೈತರಿಗೆ ಆದಂತಹ ಬೆಳೆ ಮೇಲೆ ಆದಂತಹ ವಂಚನೆಯ ಬಗ್ಗೆ ಹಾಗೂ ರೈತರು ಪಡತಕ್ಕಂತಹ ಕಷ್ಟಗಳ ಬಗ್ಗೆ ಇಂದು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ನಡೆಸುತ್ತಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಿಶೋರ್ ಶಿರಾಡಿಯವರು ಉಪಸ್ಥಿತರಿದ್ದಾರೆ. ಅಲ್ಲದೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಮುಖರಾದಂಥ ಅಶೋಕ್ ಮೂಲೆಮಜಲವರಿದ್ದಾರೆ, ಜಯಪ್ರಕಾಶ್ ಕೂಜಿಗೌಡರವರಿದ್ದಾರೆ, ಹಾಗೆಯೇ ಮಿಲನ್ ಬಾಳಿಕಳ ಇವರು ಕೂಡ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗತಕ್ಕಂಥ ವಿವಿಧ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನು ಒತ್ತಾಯಿಸಿ ನಾವು ಮಾಡಿದಂತಹ ಹಲವಾರು ಪ್ರತಿಭಟನೆಗಳ ಫಲಿತಾಂಶದಲ್ಲಿ ನಾವು ನಿರೀಕ್ಷೆಯಷ್ಟು ಅದರಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿಯ ಬಗ್ಗೆ ನಾವಿಂದು ಪತ್ರಿಕಾ ಮಾಧ್ಯಮದ ಮೂಲಕ ಅಧಿಕಾರಿಗಳನ್ನು ಎಚ್ಚರಿಸುವರಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ದೃಶ್ಯ ಮಾಧ್ಯಮದ ಪತ್ರಕರ್ತರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯಿಂದ ಸ್ವಾಗತ ಬಯಸುತ್ತಿದ್ದೇವೆ. ಈಗಾಗಲೇ ರಮಣಂದ ಎನ್ನಮಜ್ಜಲ್ ಅವರು ಹೇಳಿದರು, ಅನೇಕ ಬಾರಿ ಬೆಳೆ ವಿಮೆಯ ಬಗ್ಗೆ ನಾವು ಹೋರಾಟ ಮಾಡಿದ್ದೇವೆ. ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆ ಆಯಿತು, ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಾಯಿತು, ಕೃಷಿ ಇಲಾಖೆಯ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಾಯಿತು, ಜನಪ್ರತಿನಿಧಿಗಳ ಗಮನಕ್ಕೆ ತಂದಾಯಿತು. ಮಾಧ್ಯಮದಿಂದ ಎಲ್ಲ ರಾಜ್ಯಾದ್ಯಂತ ಈ ಬೆಳೆ ವಿಮೆಯ ವೈಫಲ್ಯತೆ ಬಗ್ಗೆ, ಒಂದು ಆಗಿರುವಂಥ ಅವ್ಯವಹಾರದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಸಂಪೂರ್ಣ ವರದಿ ಕೂಡ ಆಗಿದೆ. ಆದರೆ ಇವತ್ತು ಇನ್ನೂ ಕೂಡ ರಾಜ್ಯದ ಮಟ್ಟದ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ. ಯಾಕೆಂದರೆ ರೈತರ ಮೇಲೆ ಇರುವಂಥ ನಿರ್ಲಕ್ಷ್ಯ. ಇವತ್ತು ಬೆಳೆ ವಿಮೆ ಯಾಕೆ ಮಾಡಿದ್ದಾರೆ ಅಂದರೆ, ನಾವು ತಿಳ್ಕೊಂಡ ಪ್ರಕಾರ ಬೆಳೆದಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದಲ್ಲಿ ತೊಂದರೆ ಆದಾಗ ಆ ಸಾಲ ಮಾಡಿದಂಥ ಸಾಲವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಬೆಳೆ ವಿಮೆ ಬಂದಿರುವಂಥದ್ದು. ಇವತ್ತು ಹಳದಿ ರೋಗ ಇರ್ಬೋದು, ಚುಕ್ಕೆ ರೋಗ ಇರ್ಬೋದು, ವಿಪರೀತ ಮಳೆಯ ಪ್ರಭಾವದಿಂದ ಕೊಳೆ ರೋಗ ಕೂಡ ಬಂದು ಸಂಪೂರ್ಣವಾಗಿ ಇವತ್ತು ಕೃಷಿ ನಾಶ ಆಗಿದೆ. ಇವತ್ತು ಅನೇಕ ಜನರ ಲೋನ್ ಡ್ಯೂ ಆಗಿದೆ. ಇದನ್ನು ಕೂಡ ಮನಗಂಡರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದಿದ್ದಾರೆ ರೈತ ಮುಖಂಡರುಗಳು, ಹೇಳಿಕೆಗಳನ್ನು ಕಂಡಿದ್ದೇವೆ ನಾವು. ಆದರೆ ಅದರ ಎಫೆಕ್ಟಿವ್ ಆಗಲಿಲ್ಲ. ಇವತ್ತು ಬೆಳೆ ವಿಮೆಯಲ್ಲಿ ಒಂದು ಚಿಕ್ಕ ಅದರ ಒಂದು ವಿವರಣೆಯನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಟ್ಟು 1 ಹೆಕ್ಟೇರಿಗೆ ಬೆಳೆ ವಿಮೆಯಲ್ಲಿ ನಾವು ಅಡಿಕೆ ಇದಕ್ಕೆ 35% ಕಟ್ಟಬೇಕು. ಅದರಲ್ಲಿ 35% ಅಂದರೆ 44,800 ರೂಪಾಯಿಯನ್ನು ಕಂಪೆನಿ ಪಡ್ಕೊಳ್ತದೆ. ಅದರಲ್ಲಿ ರೈತರು 6 ಹೆಕ್ಟೇರಿಗೆ 6,400, ಕೇಂದ್ರ ಸರ್ಕಾರ 12,800, ರಾಜ್ಯ ಸರ್ಕಾರ 12,800 ಈ ರೀತಿ ಪಾವತಿಸಿದ ನಂತರ 1 ಹೆಕ್ಟೇರಿಗೆ 1,28,000 ರೂಪಾಯಿಯನ್ನು ಪ್ರಕೃತಿ ಅಂದರೆ ಎಲ್ಲ ಕಂಡೀಷನ್ ಮೇರೆಗೆ ಒಳಗೊಂಡ ರಿಸ್ಕ್ ಆದಾಗ 1,28,000 ರೂಪಾಯಿ ಪ್ರತಿಯೊಬ್ಬ ರೈತನ ಖಾತೆಗೆ ಜಮೆ ಮಾಡಬೇಕು ಇರುವಂಥ ಕಂಡೀಷನ್ ಮೇರೆಗೆ ಅವರು ಒಪ್ಪಿಕೊಳ್ತಾರೆ. ಆದರೆ ಇವತ್ತು ನಾವು ಕಟ್ಟಿದಂಥ ಸರ್ಕಾರ ನಾವು ಸೇರಿ ಕಟ್ಟಿದಂತಹ ಕೇವಲ ಈಗ 44,000 ಕಟ್ಟಿದರೆ ಅದರಲ್ಲಿ 4,000, 3,000, 2,000 ಹಾಕಿ ಆ ಒಂದು ಬೆಳೆ ವಿಮೆಯ ಪ್ರೀಮಿಯಮ್ನಲ್ಲಿರುವ ಕಂಡೀಷನನ್ನು ಬಿಟ್ಟು ರೈತರಿಗೆ ವಂಚನೆ ಮಾಡಿದ್ದಾರೆ. ಆದರೆ ಅದನ್ನು ಕೇಳಿದಂಥ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಇವತ್ತು ಒಂದು ಬೆಳೆ ವಿಮೆ ಬರಬೇಕಿದ್ರೆ ಅದಕ್ಕೆ ಅನೇಕ ಒಂದು ವ್ಯವಸ್ಥೆ ಇದೆ. ಏನಂದರೆ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮಾಡಿದೆ. ಎಂತ ಅಂದರೆ, ಉದಾಹರಣೆ ಹೇಳಬೇಕಿದ್ರೆ ಒಂದು ಜಿಲ್ಲಾಧ್ಯಕ್ಷರು, ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಈ ಇಲಾಖೆಗಳು ಸೇರಿ ಅದರ ಜೊತೆಗೆ ಪ್ರಕೃತಿ ವಿಕೋಪ ಅಂದರೆ ಪ್ರಕೃತಿ ಹವಾಮಾನ ವರದಿಯನ್ನು ಕೊಡುವಂಥದ್ದು. ಹವಾಮಾನ ಅಂದರೆ ಬೆಳೆ ವಿಮೆ ಯಾವ ಆಧಾರದಲ್ಲಿ ಹಾಕ್ತಾರೆ ಅಂದರೆ, ಹವಾಮಾನ ಇಲಾಖೆ
ಕೊಟ್ಟಿರುವಂಥ ವರದಿಗ ಮೇರೆಗೆ ಬೆಳೆ ವಿಮೆಯನ್ನು ಹಾಕುವಂಥದ್ದು. ಅಂದರೆ ಎಷ್ಟು ಮಳೆ ಏರಿಳಿತ ಆಗಿದೆ, ಸೆಕೆ ಜಾಸ್ತಿ ಆಗಿದೆ, ಈ ರೀತಿ ಕಂಡೀಷನ್ನ ನೋಡಿಕೊಂಡು ಹಾಕುವಂಥದ್ದು. ಇವತ್ತು ಇದೆಲ್ಲ ಏನು ನಮ್ಮ ಜಿಲ್ಲೆಯಲ್ಲಿ ಇಡೀ ಮಳೆಯ ವಿಪರೀತ ಮಳೆಯಿಂದ ಸಂಪೂರ್ಣ ಕೃಷಿ ನಾಶ ಆಗಿದೆ. ಅಡಿಕೆನ ಕಾಳುಮೆಣಸು ಇರ್ಬೋದು ನಾಶ ಆದರೂ ಕೂಡ ಬೆಳೆ ವಿಮೆ ಬರಲಿಲ್ಲ. ವರದಿಯಲ್ಲಿ ನಾವು ಹೋರಾಟ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಹೇಳ್ತಾರೆ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಆಗಿರುವಂಥ ವರದಿ ಆಗಲಿಲ್ಲ. ಇವತ್ತು ಪ್ರೈವೇಟ್ ಮಾಡುವಂಥ ಪರಿಸರ ಪರವಾಗಿರುವಂಥ ಆಸಕ್ತರು ಮಳೆ ಎಷ್ಟು ಬಿದ್ದಿದೆ ಏನು ಅಂತ ಒಂದು ಸಮೀಕ್ಷೆಗೋಸ್ಕರ ಸ್ವಂತ ಇದು ಅಳತೆ ಮಾಡುವವರ ಪ್ರಕಾರ, ಅಥವಾ ನಾವು ಕಂಡಂಥ ಮೊಬೈಲ್ ಸ್ಯಾಟಲೈಟ್ ಬರುವಂತಹ ಮಳೆ ಆಧಾರಿತ ನೋಡುವಾಗ ವಿಪರೀತ ಮಳೆ ಬಂದಿದೆ. ಇದರಿಂದ ಕೃಷಿ ನಾಶ ಆಗಿದ್ದಂಥ ಉದಾಹರಣೆಗಳಿದೆ. ಆದರೂ ಕೂಡ ಸರ್ಕಾರ ಅದನ್ನು ಗಣನೆ ತಗೊಳ್ಳಿ. ಯಾಕೆಂದರೆ ಬೆಳೆ ವಿಮೆಯ ಒಂದು ಯಾರು ಪ್ರಕೃತಿ ವಿಕೋಪ ಇಲಾಖೆ ಇದೆ ಅವರ ವರದಿ ಅವರು ಕೊಟ್ಟಿಲ್ಲ. ಅಲ್ಲಿ ಭ್ರಷ್ಟಾಚಾರ ಆಗಿದೆ. ಯಾಕೆಂದರೆ ವರದಿ ಕೊಡದಿದ್ದದ್ದು ಕಾರಣ ಏನಂದರೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಯಾರು ವರದಿ ಕೊಡಬೇಕು ಅವರಿಗೂ ಕೂಡ ಬೆಳೆ ವಿಮೆಯವರು ಹಣ ಕೊಟ್ಟಿದ್ದಾರೆ, ಲಂಚ ಕೊಟ್ಟಿದ್ದಾರೆ, ವರದಿ ಕೊಡಬೇಡಿ ಅಂತೇಳಿ. ಅದಕ್ಕೋಸ್ಕರ ವರದಿ ಕೊಡಲಿಲ್ಲ. ಆದ್ದರಿಂದ ನವಂಬರಲ್ಲಿ ಬರುವಂಥ ಹೋರಾಟ ಜನಗಳು ಎಚ್ಚೆತ್ತ ಮೇಲೆ ಒಂದಿಷ್ಟು ಜನರಿಗೆ ಒಂದು ಅಂಶ ಅಂದರೆ 1,000, 2,000, 10,000 ಹಾಕಿ ಅದನ್ನು ತೇಪೆ ಹಚ್ಚುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದನ್ನು ಸಂಬಂಧಪಟ್ಟ ಇಲಾಖೆ ಅಥವಾ ಇದು ವಿಶೇಷವಾದ ತನಿಖೆ ತಂಡ ಮಾಡಿ ಇದನ್ನು ತನಿಖೆ ನಡೆಸದಿದ್ದರೆ ಮುಂದಿನ ದಿನ ರೈತರ ಒಂದು ಪಾಲಿನ ಈ ಬೆಳೆ ವಿಮೆ ಏನಿದೆ ಸವಲತ್ತು ವಂಚಿತರಾಗುವುದು ನಿಶ್ಚಿತ. ಆದ್ದರಿಂದ ಇದರಲ್ಲಿ ದೊಡ್ಡ ಮಟ್ಟದ ಲಂಚ ಆಗಿದೆ. ಇದು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಕೂಡ ಅವ್ಯವಹಾರ ಆಗಿದೆ. ಇಲ್ಲದಿದ್ದರೆ ನಾವು ನೋಡ್ತೇವೆ ಇಲ್ಲಿ ಎಲ್ಲ ಇದರಲ್ಲಿ ನೋಡಿ ಬೆಳೆ ವಿಮೆಯ ಕಮಿಟಿ, ಇದರಲ್ಲಿ ಜಿಲ್ಲಾಧಿಕಾರಿ ಇದ್ದಾರೆ, ಇದರಲ್ಲಿ ತಹಸೀಲ್ದಾರ್ ಇದ್ದಾರೆ, PDO ಇದ್ದಾರೆ, ಪಂಚಾಯತ್ ಇದೆ, ಪ್ರಕೃತಿ ವಿಕೋಪ ತಂಡಗಳಿದೆ. ಇದೆಲ್ಲ ಇಲಾಖೆ ಒಳಗೊಂಡಂಥ ಇಲಾಖೆಯವರು ಮಾತ್ರ ಇರುವುದು ಈ ಕಮಿಟಿಯಲ್ಲಿ. ಯಾಕೆ ನಮಗೆ ಇದು ಬೆಳೆ ವಿಮೆ ಬರಲಿಲ್ಲ? ಇವತ್ತು ಕೆಲವೊಮ್ಮೆ ನಾವು ಹೇಳ್ತಾ ಇದ್ದೇವೆ ಏನಂದರೆ ನಾವು ರಮಣಂದರ ಇವರು JPN ಅಶೋಕನ್ ಅಥವಾ ಮಿಲನ್ ಅವರು ಮಾತಾಡುವಾಗ ಹೇಳ್ತಾ ಇದ್ದೇವೆ ಇವತ್ತು ಜಾತಿ ಪದ್ಧತಿಯಾಗಿ ಹಿಂದಿನ ಕಾಲದಲ್ಲಿ ಇತ್ತ ಅದೇ ರೀತಿ ಶೈಕ್ಷಣಿಕ ಜಾತಿ ಪದ್ಧತಿ ಇದೆ. ಇವತ್ತು DC ಆ ಪದವಿ IAS, KS, IPS ಇಂಥ ಪದವಿಗಳೇ ನಮ್ಮ ರೈತರಿಗೆ ಮಾರಕವಾಗಿದೆ ವ್ಯವಸ್ಥೆಗೆ. ಯಾಕೆಂದರೆ ಅವ್ರ ಹತ್ರ ಕೇಳುವವರು ಯಾರು? ನಾವು ಅವರ ಹತ್ತಿರ ಹೋಗುವಾಗಿಲ್ಲ. ಯಾವತ್ತು ಹಿಂದೆ ಮೇಲ್ವರ್ಗ ಕೆಲವರ್ಗ ಇತ್ತು, ಅದೇ ರೀತಿ ಈಗ ಈ ಶೈಕ್ಷಣಿಕ ಜಾತಿ ಪದ್ಧತಿ ಇದೆ. ಅದನ್ನು ಹೋಗಲಾಡಿಸಬೇಕು. ಇವತ್ತು ನಾವು ಜಿಲ್ಲಾಧಿಕಾರಿಯ ಕರ್ತವ್ಯ ಏನು? ಎಲ್ಲ ಇಲಾಖೆಯನ್ನು ಇಂಪ್ಲಿಮೆಂಟ್ ಅವರು ಮಾಡದ ಕೆಲಸವನ್ನು ಮಾಡಿಸುವಂಥದ್ದು PO ಕೆಲಸ ಇರ್ಬೋದು ಅಂತ ನನಗನ್ನಿಸ್ತದೆ. ಕೇವಲ MSW ಅವರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಪಬ್ಲಿಕ್ಕಿಗೆ ಸಮಸ್ಯೆ ಆದಾಗ ಅದನ್ನು ಸರ್ಕಾರಕ್ಕೆ ವರದಿ ಕೊಡಿಸುವಂಥದ್ದು, ಅದನ್ನು ಕಾರ್ಯಗತ ಮಾಡಿಸುವಂಥದ್ದು ಜಿಲ್ಲಾಧಿಕಾರಿ. ಅಂದರೆ ಆ ಪೋಸ್ಟಿಗೆ ನಾನು ವ್ಯಕ್ತಿಯನ್ನು ಖಂಡಿಸ್ತಾ ಇಲ್ಲ, ಆ ಇಲಾಖೆ ಪೋಸ್ಟ್ ಖಂಡಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಯಾರಿಗೆ ಇದರಲ್ಲಿ ಅಧಿಕಾರಿಗಳೇ ಸೇರುವಂಥದ್ದು. ಹಾಗಾದರೆ ಇವರೆಲ್ಲ ಅಧಿಕಾರಿಗಳಿಗೆ ಬೆಳೆ ವಿಮೆ ಕಂಪನಿಯವರು ಮಾಮೂಲು ಕೊಟ್ಟಿದ್ದಾರೆ. ಯಾಕೆ ಇವತ್ತು ಬೆಳೆ ವಿಮೆ ಸಸ್ಪೆಂಡ್ ಆಗಲಿಲ್ಲ? ಇವತ್ತು ಪ್ರಕೃತಿ ವಿಕೋಪ ಆಗಲಿಲ್ಲ, ಮಳೆ ಬರಲಿಲ್ಲ ಅಂತ ವರದಿ ಕೊಡುವಾಗ ಪ್ರಕೃತಿ ವಿಕೋಪ ತಂಡ ಯಾಕೆ ಸಸ್ಪೆಂಡ್ ಆಗಲಿಲ್ಲ ಅಂತ ನಮ್ಮ ಒಂದಿದೆ. ಇವತ್ತಿನ ತನಕ ಇವತ್ತು ಅಧಿವೇಶನದಲ್ಲಿ ಕೆಲವು ಪುತ್ರದ ಶಾಸಕರು ಮಾತಾಡಿದರು, ಇಲ್ಲ ಅದನ್ನು ನಾವು ಖಂಡಿಸ್ತೇವೆ, ಅದನ್ನು ಸರಿಪಡಿಸಬೇಕು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಅದರಲ್ಲಿ ಸಮಸ್ಯೆ ಆಗಿದೆ. ಆದರೆ ಈ ತನಕ ಅದು ಇಂಪ್ಲಿಮೆಂಟ್ ಯಾಕೆ ಆಗಲಿಲ್ಲ ಅಂದರೆ ಈ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಯಾರು ಮಾತಾಡ್ತಾರೋ ಜನಪ್ರತಿನಿಧಿಗಳು ಅಥವಾ ಯಾವ ಅಧಿಕಾರಿ ಇದ್ದಾರಾ ಅವರೆಲ್ಲ ಅವರಿಗೆ ಲಂಚ ಕೊಟ್ಟು ಅವರು ಸುಮ್ಮನಿರಿಸ್ತಾರೆ. ಯಾಕೆ ಇದರ ಈ ಒಂದು 10-15 ದಿವಸದೊಳಗೆ ನಾನು ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡೋದು ಎಂದರೆ ತಕ್ಷಣ ಏನಾಗಿದೆ, ಯಾತಕ್ಕೋಸ್ಕರ ಬೆಳೆ ವಿಮೆ ಬರ್ತೇ ಇಲ್ಲ ಅಥವಾ ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡುವ ಮುಖಾಂತರ ಸಮಾಜಕ್ಕೆ ಭ್ರಷ್ಟಾಚಾರ ಆಗಲಿಲ್ಲ ಅಂತ ಜಿಲ್ಲಾಧಿಕಾರಿಯವರು ತೋರಿಸಬೇಕು. ನಾವು ಯಾಕೆ ಅವರಿಗೆ ಅಷ್ಟು? ಇವತ್ತು ರೈತನು ಪ್ರತಿ ವಿಷಯದಲ್ಲಿ ಟ್ಯಾಕ್ಸ್ ಕಟ್ತಾನೆ. ಅದಕ್ಕೆ ಮಾರುವಾಗಲೂ ಟ್ಯಾಕ್ಸ್ ಕಟ್ತಾನೆ, ಆಹಾರೋತ್ಪನ್ನ ಖರೀದಿ ಮಾಡುವಾಗಲೂ ಟ್ಯಾಕ್ಸ್ ಕಟ್ತಾನೆ, ಬಸ್ಸಲ್ಲಿ ಹೋಗುವ ಎಲ್ಲ ವಿಷಯಕ್ಕೆ ಸಂಬಂಧ ಟ್ಯಾಕ್ಸ್ ಕಟ್ಟಿ ಅದೇ ಜಿಲ್ಲಾಧಿಕಾರಿ ವ್ಯವಸ್ಥೆಗೆ ಸಂಬಳ ಹೋಗುವಂಥದ್ದು ರೈತರ ಟ್ಯಾಕ್ಸಿನ ಹಣದಿಂದ. ಇವತ್ತು ರೈತರಿಗೆ ಅನ್ಯಾಯ ಆಗ್ತಿದೆ. ಅನ್ಯಾಯ ಆಗುವುದನ್ನು ತಡೆಯುವುದಕ್ಕೋಸ್ಕರ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೋಸ್ಕರ ಅವರಿಗೆ ಅಷ್ಟು ದೊಡ್ಡ ಹುದ್ದೆಯನ್ನು ಕೊಟ್ಟು ಈ ರೀತಿ ಇಂಪ್ಲಿಮೆಂಟೇಷನ್ ಅಂತ ಒಂದು ಸಮಿತಿ ಮಾಡಿರ್ತಾರೆ. ಇವತ್ತು ಅಲ್ಲಿಯೇ ಭ್ರಷ್ಟಾಚಾರ ಆದರೆ ರೈತರನ್ನು ಕೇಳುವವರು ಯಾರು?
ಆದ್ದರಿಂದ ನಾವು ಅವರು ಬೇಕಾದ್ರೆ ಜಿಲ್ಲಾಧಿಕಾರಿ ಮಾಧ್ಯಮದ ಮುಂದೆ ಬಂದು ಹೇಳಿ ಈ ಭ್ರಷ್ಟಾಚಾರ ಆಗಲಿಲ್ಲ, ನಮಗೇನು ಹಣ ತಂದಿಲ್ಲ ಬೆಲೆ ವಿಮೆಯವರು, ನಾವು ಅವರ ಮೇಲೆ ಕ್ರಮ ಕೈಗೊಂಡಿದ್ದೇವೆ ಅಂತ. ಯಾಕೆ ಇಲ್ಲದಿದ್ದರೆ ಈ ಸಮಿತಿಗಳು ಯಾಕೆ ಇದೆಲ್ಲ ಈ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಇಷ್ಟೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾಕೆ ಮಾಡಿರುವಂಥ ಮೀಟಿಂಗ್ ಮಾಡಿದ ನಂತರ ಪರಿಣಾಮಗಳೇನು? ಮೊನ್ನೆ ತೋಟಗಾರಿಕೆ ಇಲಾಖೆಯವರು ಒಂದು ಸಭೆ ಕರೀತಾರೆ ಮಂಗಳೂರಲ್ಲಿ, ಮಾಧ್ಯಮದವ್ರನ್ನ ಕರೆಯುವುದೇ ಇಲ್ಲ. ಯಾಕೆ ನಾನು ಕೇಳಿದ್ದಲ್ಲಿ ಮಾಧ್ಯಮದವನು ಯಾಕೆ ಕರೆಯಲಿಲ್ಲ? ಇಲ್ಲ, ಅದು ರೈತ ಮುಖಂಡರು ನಾವು ಮಾತ್ರ ಮಾಡೋದು, ಮುಂದೆ ಕಳೆದ ಬಾರಿ ತಪ್ಪು ಆಗದ ರೀತಿಯಲ್ಲಿ ಮುಂದೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ನಿಮ್ಮ ಸಲಹೆಗಳು ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾರಲ್ಲ. ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಹತ್ರ ಕೇಳಿ, ಅವರು ಯಾಕೆ ತೋಟಗಾರಿಕೆ ಅಧಿಕಾರಿಗಳು ವರದಿ ಮಾಡಿಲ್ವ? ಹಾಗಾದರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಅವರ ಮೇಲೆ ಕ್ರಮ ಆಗಬೇಕು. ಇವತ್ತು ನಾನು ಹೇಳ್ತಿರೋದು ಮುಂದಿನ ವಿಷಯವಲ್ಲ. ಕಳೆದ ಬಾರಿ ಕೋಟಿ ಹಣ ಕೇಂದ್ರ ಸರ್ಕಾರ 1 ಹೆಕ್ಟೇರಿಗೆ ಅಥವಾ ರಾಜ್ಯ ಸರ್ಕಾರ ರೈತರು ಕಟ್ಟಿದಂಥ 44,000 ರೂಪಾಯಿ ಬೆಳೆ ವಿಮೆ ಕಂಪನಿ ಕಟ್ಟಿದ್ದಾರೆ. 1,28,000 ರೂಪಾಯಿ ನಮ್ಮ ರೈತರಿಗೆ ಕೊಡಬೇಕು. ನೋಡಿ, ಅವರು ಇದ್ದೇ ಲೀಗಲಾಗಿ ಕೊಟ್ಟಿದ್ದಾರೆ, ಇಷ್ಟು ಕೊಡಬೇಕು ಪಾವತಿ. ಇವತ್ತು ಇಷ್ಟು ಪ್ರಕೃತಿ ವಿಕೋಪ ಯಾಕೆ ಕೊಟ್ಟಿಲ್ಲ? ಇದಕ್ಕೆ ಯಾಕೆ ತನಿಖಾ ತಂಡ ತಯಾರು ಮಾಡ್ತಿಲ್ಲ? ಜನಪ್ರತಿನಿಧಿಗಳು ಸೇರಿ ಜಿಲ್ಲಾಧಿಕಾರಿ ಅವರ ಒತ್ತಡ ಇರ್ಬೋದು, ಯಾಕೆಂದರೆ ನೀವು ಇದನ್ನು ತನಿಖಾ ತಂಡ ಮಾಡಬಾರ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲದಿದ್ದರೆ ಜನಪ್ರತಿನಿಧಿಗಳು, ಯಾಕಂದರೆ ಅಷ್ಟು ಕೋಟಿ ಹಣ ಇವರಿಗೆ ಲಂಚ ಕೊಟ್ಟಿರ್ಬೋದೇನೋ, ಇದು ನಮ್ಮ ಆರೋಪ. ಯಾಕೆಂದರೆ ಈ ರೀತಿಯ ಇಷ್ಟು ಹೋರಾಟಗಳಾದರೂ, ಇಷ್ಟು ದಾಖಲೆಗಳಿದ್ದರೂ ರೈತನ ಖಾತೆಗೆ ಹಣ ಜಮೆ ಆಗದಿದ್ದಾಗ ನಮ್ಮ ಹತ್ರ ದಾಖಲೆ ಇದೆ, ಮಳೆ ಜಾಸ್ತಿ ಬಂದಿದೆ ಅಂತೇಳಿ. ಆ ದಾಖಲೆಯನ್ನು ನಾವು ಕೊಡ್ತೇವೆ, ಬೇಕು ನಮ್ಮ ದಾಖಲೆಯನ್ನು ಒಪ್ಪಿಕೊಳ್ತಾರೆ ಅವರು. ಅಷ್ಟು ಇವತ್ತು ಪ್ರಕೃತಿಯಲ್ಲಿ ಶಾಲೆಗಳಿಗೆ ರಜೆ ಸಿಕ್ಕಿದೆ, ಜಿಲ್ಲಾಧಿಕಾರಿ ಅವರು ಶಾಲೆಗೆ ರಜೆ ಘೋಷಣೆ ಮಾಡಿದ್ದೆ ಯಾಕೆ? ಹಾಗಾದರೆ ಇವತ್ತು ಸುಳ್ಯ, ಅರಂತೋಡು ಅಥವಾ ಕೊಲ್ಲಮೊಗ್ರೆ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಬೆಳ್ತಂಗಡಿ ತಾಲೂಕಿನ ಕೆಲವು ಕಡೆ ಇರ್ಬೋದು, ಕೊಂಬಾರು ಇರ್ಬೋದು, ಶಿರಿಬಾಗಿಲು, ಶಿರಾಡಿ, ಬೇರೆ ಬೇರೆ ಗ್ರಾಮಗಳಲ್ಲಿ ಇವತ್ತು ವಿಪರೀತ ಮಳೆ ಬಂದಿದೆ. ವಿಪರೀತ ಮಳೆ ಬಂದು ಪಶ್ಚಿಮ ಘಟ್ಟ ಜಾರಿರುವಂಥದ್ದು, ಹೆಚ್ಚು ನೀರು ಬಂದಿರುವಂಥ ದಾಖಲೆ ಇದೆ, ಮನೆ ಕುಸಿತಗಳಾಗಿದೆ. ಇಷ್ಟೆಲ್ಲ ಅನಾಹುತ ಆದರೂ ಎಲ್ಲ ವರದಿಯಾಗಿದೆ. ಯಾಕೆ ಪ್ರಕೃತಿ ವಿಕೋಪ ಆಗಿಲ್ಲ ಅಂತ ವರದಿ ಹೋಯಿತು. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿ. ತಕ್ಷಣ ಜಿಲ್ಲಾಡಳಿತದ ಬಗ್ಗೆಯೂ ನಂಬಿಕೆ ಇಲ್ಲ ನಮಗೆ, ರೈತರಿಗೆ ಜಿಲ್ಲಾಧಿಕಾರಿಗಳ ಮೇಲೆಯೂ ನಂಬಿಕೆ ಇಲ್ಲ. ಜನಪ್ರತಿನಿಧಿಗಳು ತಕ್ಷಣ ಇದನ್ನು ಗಣನೆ ತಗೊಂಡು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡಬೇಕು. ಯಾವುದೋ ಒಂದು ಸಭೆಯ ಮುಖಾಂತರ ಅಲ್ಲಿ ಮಾಡಿ ಆ ಸಭೆಯನ್ನು ಮೊಟಕು ಮಾಡೋದಲ್ಲ. ಇವರು ಮಾಧ್ಯಮಕ್ಕೆ ಬರಲಿ, ಜಿಲ್ಲಾಧಿಕಾರಿಯವರು ಮಾಧ್ಯಮದ ಮುಖಾಂತರ ಫ್ರಾಡ್ ಆಗಲಿಲ್ಲ ಅಂತ ಹೇಳಿಕೆ ಕೊಡಲಿ. ಯಾಕೆಂದ್ರೆ ನಾವು ಆಗಿದೆ ಅಂತೇಳಿ ನಾವು ಪ್ರೂವ್ ಮಾಡ್ತೇವೆ. ಇವತ್ತು ಪ್ರತಿ ಗ್ರಾಮದ ವರದಿಯನ್ನು ನಾವು ಕೊಡಿಸ್ತೇವೆ. ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ ಈ VA ಮುಖಾಂತರ, ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಯ ಟೇಬಲಲ್ಲಿ ಇದೆ ಮಳೆ ಇದು ಸಮೀಕ್ಷೆ ಆದಾಗಿರ್ದು. ಆದರೆ ಅದರ ಬಗ್ಗೆ ಯಾಕೆ ಸ್ಟೇಟ್ಮೆಂಟ್ ಹೋಗ್ತಾ ಇಲ್ಲ? ಅದರ ಬಗ್ಗೆ ಯಾಕೆ ಮಾಹಿತಿ ನೀಡ್ತಾ ಇಲ್ಲ? ಈ ರೀತಿ ಪ್ರೋಸೆಸ್ಸಲ್ಲಿ ಇದೆ ಅಂತೇಳಿ ಇಷ್ಟೊಂದು ಇಲಾಖೆಯ ಸಭೆಗಳಾಗ್ತದೆ, ಈ ಸಭೆಗಳ ಬಗ್ಗೆ ಇನ್ನೂ ಕೂಡ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ? ಆದ್ದರಿಂದ ಅದರ ಬಗ್ಗೆ ಗಮನಿಸಬೇಕು. ಇನ್ನೊಂದು ವಿಪರ್ಯಾಸ ಅಂದರೆ, ನಾನು ನಮ್ಮ ಜಿಲ್ಲೆಯದ್ದು ಮಾಹಿತಿ ಹಾಕಲ್ಲಿ ಕೇಳಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಎಷ್ಟಿದೆ? ಪುತ್ತೂರಲ್ಲಿ 12 ಸೊಸೈಟಿಗಳಿದೆ, ಸುಳ್ಯದಲ್ಲಿ 20 ಇದೆ, ಬೆಳ್ತಂಗಡಿಯಲ್ಲಿ 24 ಇದೆ, ಕಡಬದಲ್ಲಿ 10 ಇದೆ. ಒಟ್ಟು 66 ಈ ಸಂಬಂಧಪಟ್ಟಾಗೆ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ತಾಲೂಕಲ್ಲಿದೆ. ಯಾವ ಸೊಸೈಟಿಯವರು ಚಕಾರ ಎತ್ತುತ್ತಿಲ್ಲ? ಅಧ್ಯಕ್ಷರುಗಳು ಹೋರಾಟ ಮಾಡಬೇಕು, ಅವರು ಜಿಲ್ಲಾಧಿಕಾರಿಯ ಮುಂದೆ ಕೂತ್ಕೊಳ್ಬೇಕು. ಯಾಕೆ ಅಂದರೆ ರೈತರಿಗೆ, ನಮಗೆ ಸೊಸೈಟಿ ಲೋನನ್ನು ನಾವು ಕಟ್ಟಬೇಕಾ? ನಾವು ಡಿಫಾಲ್ಟರ್ ಆಗಿದ್ದೇವೆ. ಇವತ್ತು ಎಷ್ಟೋ ಜನ ಬೆಳೆ ವಿಮೆಯನ್ನು ನಂಬಿ ಲೋನ್ ಕಟ್ಟಲಿಕ್ಕೆ ಆಗದೆ ಡಿಫಾಲ್ಟರ್ ಆಗಿದ್ದಾರೆ. ಅದಕ್ಕೆ ಯಾರು ಹೊಣೆ? ಇವತ್ತು ಪ್ರಕೃತಿ ವಿಕೋಪ ಅದರಿಂದ ಕೃಷಿ ನಾಶ ಆಗಿದೆ, ಸೊಸೈಟಿಯಲ್ಲೇ ಇದೆ. ಆದರೂ ಇಷ್ಟು ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿಯವರು ಇರ್ಬೋದು, ಇವರು ತಕ್ಷಣ ಹೋಗಿ ಜಿಲ್ಲಾಧಿಕಾರಿಯ ಮುಂದೆ ಪ್ರತಿಭಟಿಸಲಿ, ಯಾತಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತೇಳಿ. ಆದ್ದರಿಂದ ಇಷ್ಟು ನಾನು ಹೇಳ್ತಿರೋದು ಆ ಕಾಂಗ್ರೆಸ್ಸು, BJP, JDS ಅಂತ ಮಾತಾಡ್ತಿಲ್ಲ. ಈಗ ಪುತ್ತೂರಲ್ಲಿ ಒಟ್ಟು 66 ಸೊಸೈಟಿಯ ಆಡಳಿತ ಮಂಡಳಿ ಅಧ್ಯಕ್ಷರು ಕೂಡ ಮುಂದಿನ ರೈತರ ಪರವಾಗಿ ನಿಮಗೆ ಕಾಳಜಿದ್ದರೆ, ನೀವು ರೈತರಿಗೋಸ್ಕರ ನಿಮ್ಮ ಸಹಕಾರಿ ಸಂಘಗಳಿದ್ದರೆ
ಅಥವಾ ನೀವು ರೈತರಿಗೆ ಸಾಲ ಕೊಟ್ಟು ಅವನನ್ನು ಸರ್ವನಾಶ ಮಾಡುವಂಥ ಯೋಜನೆಗಳಿದ್ದರೆ ಮಾತ್ರ ಹೋಗಬೇಡಿ. ಇಲ್ಲದಿದ್ದರೆ ಬೆಳೆ ವಿಮೆಯ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕೆಂದರೆ ಇವತ್ತು ರೈತ ಪರ ಸಂಘಟನೆಗಳು ಹೋರಾಟ ಮಾಡಿದ ತಕ್ಷಣ ಜಯ ಸಿಗ್ತದೆ ಅಂತೇನಿಲ್ಲ. ಇವತ್ತು ಮಾಡಬೇಕಾದ ಯಾರು? ಜನಪ್ರತಿನಿಧಿಗಳು. ಕೇಳಬೇಕಾದ ಯಾರು? ಸಹಕಾರಿ ಸಂಘಗಳು, ಸಹಕಾರಿ ಸಂಸ್ಥೆಗಳು. ಆದರೆ ಅದು ಪ್ರಸ್ತಾಪ ಆಗ್ತಾ ಇಲ್ಲ. ಅದು ನಮಗೆ ಇರುವಂಥ ರೈತರಿಗಿರುವಂಥ ಬೇಜಾರ. ಆದ್ದರಿಂದ ಅವರಲ್ಲಿ ಕೂಡ ನಾವು ಮನವಿ ಮಾಡ್ತೇವೆ, ಮುಂದಿನ ದಿನದಲ್ಲಿ ರೈತರೆಲ್ಲ ಎಚ್ಚೆತ್ತುಕೊಂಡು ಇವತ್ತು ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಕ್ರಾಂತಿಕಾರಿ ಹೋರಾಟ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗುವ ಮುಂಚೆ, ಅಥವಾ ನಾವು ಎಲ್ಲ ರೈತರು ಡಿಫಾಲ್ಟರ್ ಆದರೆ ಇಲ್ಲಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಆರ್ಥಿಕ ಎಕಾನಮಿಕ್ಸ್ ಹಿಂದೆ ಹೋಗ್ತದೆ, ಅಥವಾ ನಮ್ಮ ರೈತರ ಸರ್ವನಾಶ ಆಗ್ತಾರೆ. ಮುಂದಿನ ದಿನದಲ್ಲಿ ಇವತ್ತು ನಗರದಿಂದ ರೈತರು ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದು ನಿಲ್ಲಬೇಕಿದ್ರೆ ಈ ರೀತಿ ಅನ್ಯಾಯಗಳಾಗಬಾರ್ದು. ಇವತ್ತು BCom ಪದವೀಧರ ನಮ್ಮ ಇದರಲ್ಲಿದ್ದಾರೆ, BCom ಆದವರಿದ್ದಾರೆ, BA ಆದವರಿದ್ದಾರೆ, MA ಆದವರು, ಇಂಜಿನಿಯರ್ ಮಾಡಿ ಕೃಷಿ ಮಾಡುವವರಿದ್ದಾರೆ, BMS ಓದಿ ಡಾಕ್ಟರ್ ಓದಿ ಕೃಷಿ ಮಾಡುವವರು, MBBS ಕಲಿತರು ಕೂಡ ಸಂಜೆ ಹೊತ್ತು ಮನೆಯಲ್ಲಿ ಬಂದು ತೋಟಕ್ಕೆ ಹೋಗಿ ಕೃಷಿ ಅದನ್ನು ನೋಡ್ಕೊಳ್ಳುವವರಿದ್ದಾರೆ. ಆದ್ದರಿಂದ ಇವತ್ತಿನ ವಿದ್ಯಮಾನ ಗಮನಿಸಿರ್ಬೋದು, ಇಡೀ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟ ಯುದ್ಧ ಆಗ್ತಾ ಇರುವ ಸಂದರ್ಭ ಒಬ್ಬ ಕೃಷಿಕ ಸ್ವಾವಲಂಬಿಯಾಗಿ ಬದುಕ್ತಾನೆ, ಯಾವುದೇ ಸಬ್ಸಿಡಿ ಇಲ್ಲಾರು ಬದುಕ್ತಾನೆ. ಆದರೆ ಇವತ್ತು ನೀವು ನಮ್ಮ ಕೈಯಿಂದ ಹಣ ವಸೂಲಾತಿ ಮಾಡಿ ಈ 6,400 ರೂಪಾಯಿ ನೀವು ಏನು ತೆಕ್ಕೊಂಡಿದ್ದೀರಲ್ಲ, ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 14,800 ರೂಪಾಯಿ ಕಟ್ಟಿದ್ದೀರಲ್ಲ, ಅದು ಯಾರಪ್ಪನ ಆಸ್ತಿ ಅಲ್ಲ, ಯಾರಪ್ಪನ ದುಡ್ಡಲ್ಲ. ಇದು ರೈತನು ರಕ್ತ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿದ ಹಣವನ್ನೇ ನೀವು ಕಟ್ಟಿದಲ್ವಾ? ಅದನ್ನು ರೀಫಂಡ್ ಮಾಡಿಲ್ಲ ಆದರೆ ಯಾಕೆ ಈ ಅನ್ಯಾಯ ಮಾಡ್ತಿದ್ದೀರಾ? ಅದಕ್ಕೆ ಹೇಳ್ತಾ ಇರೋದು IAS ಎಂಬ ಭ್ರಷ್ಟಾಚಾರ ಕಂಪೆನಿ ಬೇಡ, PRO ಎಂಬ ಜನರಿಗೂ ಸರಕಾರಕ್ಕೂ ಸಂಬಂಧಪಟ್ಟ ಇಲಾಖೆ ರಿಲೇಟೆಡ್ ಇರುವಂಥ ಅಧಿಕಾರಿಗಳು ಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಮುಂದಿನ ದಿನದಲ್ಲಿ ಈ 2 ವ್ಯವಸ್ಥೆ, ಒಂದು ಬೆಳೆ ವಿಮೆ ಆಗಲೇಬೇಕು, ಎರಡನೇದು ಈ ಒಂದು ರಿಲೇಷನ್ಶಿಪ್ ಅಂದರೆ ಕಟ್ಟಕಡೆಯ ರೈತನಿಗೆ, ಕಟ್ಟಕಡೆಯ ಪ್ರಜೆಗೆ ಮತ್ತು ಸರಕಾರಕ್ಕೆ ಅಂದರೆ ಏನು ಸಮಸ್ಯೆ ಆಗ್ತದೆ ನೇರವಾಗಿ ಕೊಡುವಂಥ ವ್ಯವಸ್ಥೆ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ನೇಮಕ ಮಾಡಬೇಕು. ಇಲ್ಲಾಂದರೆ ಇವತ್ತು ಏನು ರೆವಿನ್ಯೂ ಇಲಾಖೆ ಅಂತೂ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ತೋಟಗಾರಿಕೆ ಇಲಾಖೆ ನಿಮಗೆ ಯಾವುದೇ ಒಂದು ಸವಲತ್ತು ಸಿಗಬೇಕು ಲಂಚ ಕೊಡಬೇಕು, ಯಾರಿಗೆ ಲಂಚ ಕೊಟ್ಟರೆ ಅದು ಸಬ್ಸಿಡಿ ಸಿಗ್ತದೆ. ಇದನ್ನು ಕಡಿವಾಣ ಮಾಡಬೇಕು. ಆ ದೃಷ್ಟಿಯಲ್ಲಿ ಬೆಳೆ ವಿಮೆಯ ಒಂದು ಬರದಿದ್ದರೆ ಇನ್ನು 15 ದಿವಸ ನಾವು ಟೈಮ್ ಕೊಡ್ತೇವೆ. ಇದಕ್ಕೆ ಸರ್ಕಾರ ತಕ್ಷಣ ಎಚ್ಚೆತ್ತು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ, ಯಾಕೆಂದರೆ ಇಷ್ಟೆಲ್ಲ ಸಭೆ ಮಾಡಿದ್ದೀರಲ್ಲ, ನೀವು ನಮ್ಮ ಟ್ಯಾಕ್ಸ್ ದುಡ್ಡನ್ನು ತಿಂದಿದ್ದೀರಾ, ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನೀವು ಸಮರ್ಪಕವಾದ ನಮಗೆ ಸಂಘಟನೆಗೆ ಉತ್ತರ ಕೊಡೋದು ಬೇಡ, ಮಾಧ್ಯಮದ ಮುಂದೆ ಬಂದು ಏನು ಸಮಸ್ಯೆ ಆಗಿದೆ, ಯಾವಾಗ ಬರ್ತದೆ, ನಮಗೆ ಆಗಿರೋ ಸಮಸ್ಯೆಗೆ ಪರಿಹಾರ ಏನು, ಅಥವಾ ಯಾವುದೇ ಅಧಿಕಾರಿ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳಿ ಮೊನ್ನೆ ನನಗೊಬ್ಬರು ಹೇಳಿದರು, IAS ಆಫೀಸರ್ ಪ್ರಕೃತಿ ವಿಕೋಪದಕ್ಕೆ ಇದನ್ನು ಬೆಳೆ ವಿಮೆಯ ವರದಿಗೋಸ್ಕರ 4 ಜನ ಇದು ನೇಮಕಾತಿ ಮಾಡಿದ್ದಾರೆ ಅಂತಾರೆ. ಅವರು ಯಾವುದೇ ಫೋನನ್ನೇ ರಿಸೀವ್ ಮಾಡ್ತಿಲ್ಲ ಅಂತ ಅಧಿಕಾರಿಗಳೇ ಹೇಳಿರುವಂಥ ಮಾತು. ಒಂದು ಅಧಿಕಾರಿ ಫೋನ್ ಮಾಡಬೇಕು, ಒಂದು ಆಫೀಸರಿಗೆ ಫೋನ್ ಮಾಡುವಾಗ ಅವ್ರು ಹೇಳ್ತಾರೆ ಇನ್ನೊಬ್ಬರ ನಂಬರ್ ಕೊಡ್ತಾರೆ, ನೀನು ಅವರಿಗೆ ಹೇಳಿ ಇವರಿಗೆ ಹೇಳಿ. ಈ ರೀತಿ ಅಧಿಕಾರಿಗಳನ್ನೇ ಕೆಳಮಟ್ಟದ ಅಧಿಕಾರಿಗಳು ಹೇಮರಿಸದಿರುವಂಥ IAS ಆಫೀಸರ್ ನಮಗೆ ಬೇಕಾ? ಇದನ್ನು ತಕ್ಷಣ ಒಂದು ಜಿಲ್ಲಾಡಳಿತ ಸಂಬಂಧಪಟ್ಟ MP ಆಗಿರ್ಬೋದು, MLA ಆಗಿರ್ಬೋದು, ಯಾರಾದರೂ ಜಿಲ್ಲಾಡಳಿತ ಬಂದು ಇದರ ಬಗ್ಗೆ ಏನು ಅಂತ ಸಮರ್ಪಕ ಮಾಹಿತಿ ಕೊಡದಿದ್ದಲ್ಲಿ ಕ್ರಾಂತಿಕಾರಿ 4 ಜನ ಆದರೂ ರೈತರು, ವಿದ್ಯಾವಂತ ರೈತರು, ಎಜುಕೇಟೆಡ್ ರೈತರು ನಾವು ಹೋರಾಟ ಮಾಡೋದು ನಿಶ್ಚಿತ. ಮುಂದಿನ ದಿನದಲ್ಲಿ ಆ ರೀತಿಯ ಒಂದು ರೈತರಲ್ಲಿ ಕೂಡ ಕ್ರಾಂತಿಕಾರಿ ಸ್ವಭಾವವನ್ನು ಬೆಳೆಸದ ರೀತಿಯಲ್ಲಿ ತಾವುಗಳು ನೋಡಿಕೊಳ್ಬೇಕು ಎಂದು ನಮ್ಮ ಆಗ್ರಹ ಈ ಮುಖಾಂತರ.